ಫ್ರೆಂಡ್ಸ್, ಇವತ್ತು ನಮ್ಮ ಮಾತ್ರ ಅಲ್ಲು ಅರ್ಜುನ್ ಆ್ಯಂಡ್ ರಶ್ಮಿಕಾ ಡೈರೆಕ್ಟರ್ ಬೈ ಸುಕುಮಾರ್ ಅವರು. ಇದು ಮೂವಿ ಸುಕುಮಾರ್ ಹೆಂಗೆ ರೈಟಿಂಗ್ ಬರ್ದಿರಲ್ಲ, ಸಾಲಿಡ್ ಬರ್ದಾರ. ಸೆಕೆಂಡ್ನಲ್ಲಿ ಫಿಲ್ಮ್ನಲ್ಲಿ ಅಲ್ಲು ಅರ್ಜುನ್ ಪರ್ಫಾರ್ಮೆನ್ಸ್, ಹಾರ್ಡ್ ವರ್ಕ್ ಇವ್ರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅದ. ಸ್ಟ್ರಾಂಗ್ಲಿ ಹೇಳತ್ತೀನಿ, ನೀವು ಫಸ್ಟ್ ಪಾರ್ಟ್ ನೋಡಿಲ್ಲ, ಜಸ್ಟ್ ಪುಷ್ಪ ಕ್ಯಾರೆಕ್ಟರ್ ಅದು ಗ್ರೋತ್ ಆಗೋದು ಸ್ಟೋರಿ ನೀವು ನೋಡ್ರಿ. ಇದ್ರೊಳಗೆ ಅಂತ ಒಂದು ಆ್ಯನಿಮಲ್ ಕ್ಯಾರೆಕ್ಟರ್ ನಮಗೆ ಹೊರಗೆ ಬರ್ತಾರೆ. ಪುಷ್ಪ ರಾಜ್ ಬಿಲ್ಕುಲ್ ನೈ ಜುಕೆಂಗ, ಇಸ್ ಬಾರ್ತು ಡಬಲ್ ನೈ ಜುಕೆಂಗ ಅಂತ ಈ ಥರ ಒಂದು ಕ್ರಿಯೇಟ್ ಮಾಡಿರಲ್ಲ. ಬಟ್ ಇದು ಸೆಕೆಂಡ್ ಪಾರ್ಟ್ನಲ್ಲಿ 20 ದಿನಲಾಸ ಒಂದು ಚರ್ಚೆ ಟ್ರೆಂಡ್ ಏನು ಎಳಿತಿದ್ದು. ಟಿಕೆಟ್ ಪ್ರೈಸ್ ಬಗ್ಗೆದಾಗಲಿ, ಸೆನ್ಸರ್ ಬೋರ್ಡ್ ಬಗ್ಗೆದಾಗಲಿ, ಡೈರೆಕ್ಷನ್ ಬಗ್ಗೆದಾಗಲಿ, ಸುಕುಮಾರ್ ಅದೇ ಥರ ಡೈರೆಕ್ಷನ್ ಮಾಡ್ತಾರೆ, ಅಲ್ಲು ಅರ್ಜುನ್ ಅದೇ ಥರ ಆ್ಯಕ್ಟಿಂಗ್ ಮಾಡ್ಬೋದಾ, ಮಾಸ್ ಲುಕ್ನಾಗ ಕಾಣಲಾಗಾರ, ಈ ಥರ ಮುಟ್ಟ ಟ್ರೆಂಡ್ನಾಗಿತ್ತು. ಬಟ್ ಇದು ಅಲ್ಲ ಬಾಸ್, ಇದೊಂದು ಆ್ಯನಿಮಲ್, ಇದೊಂದು ಡೈನೋಸಾರ್, ಇದು ಬೇರೆ ಲೆವೆಲ್ದಾಗೆ ರಿಲೀಸ್ ಮಾಡಿರೋ ಸುಕುಮಾರ್ ಅವರು, ಸುಕ್ಕು ಸರ್ ಅವರು. ಸೊ ಇಲ್ಲಿ ಫಾ ಕ್ಯಾರೆಕ್ಟರ್ ಏನದ, ಮತ್ತು ಇಲ್ಲಿ ನಮ್ಮ ಪುಷ್ಪರಾಜ್ ರೂಲ್ ಹೆಂಗೆ ಮಾಡ್ಬೋದು ಒಂದೊಂದು ಡೀಟೇಲಾಗಿ ನಾವು ಮಾತಾಡ್ತಾ ತೋರ್ಕಿದ್ದಪ್ಪ. ಇಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಮಾತಾಡ್ಬೇಕಂದ್ರೆ 3 ಗಂಟೆ 20 ನಿಮಿಷ ಮೂವಿ ಅದ. ರಾತ್ರಿಗೆ ಹೋಗ್ಬೇಕಂತ ನಾ ಪ್ಲ್ಯಾನ್ ಮಾಡಿದೆ, ಬಟ್ ರಾತ್ರಿಗೆ ಇಷ್ಟು ಕನ್ನ ಕ್ರೌಡ್ ನೋಡಗಿಸಿ, ಪಬ್ಲಿಕ್ ನೋಡಗಿಸಿ ನನಗೆ ಅಂಜಿಕೆ ಆಯ್ತದ. ಶೋ ಕ್ಯಾನ್ಸಲ್ ಮಾಡಿದೆ. ಮಾರ್ನಿಂಗ್ 10:35 ಶೋ ಇತ್ತು ನಂದು, ತೆಲುಗುದಾಗ ನೋಡಿನಿ, 2Dದಾಗೆ ಐಮ್ಯಾಕ್ಸ್ ಥಿಯೇಟರ್ನಲ್ಲಿ. ಸಾಲಿಡ್ ನನಗೆ ಅನಿಸಿದ್ದು. 3 ಗಂಟೆ 20 ನಿಮಿಷ ಮೂವಿ, ನಿಮಗೆ ಎಲ್ಲಿ ಡಿಸಪಾಯಿಂಟ್ಮೆಂಟ್ ಇಲ್ಲ. ಒಂದು ನೆಕ್ಸ್ಟ್ ಅಲ್ಲು ಅರ್ಜುನ್ ನಮಗೆ ಕಾಣ್ತಾರ, ಸೂಪರ್ ಸ್ಟಾರ್ ಗ್ಲೋಬಲಿ ನಾವು ಅಂತೀವಲ್ಲ, ಇವರು ಅಲ್ಲು ಅರ್ಜುನ್ ಕೆರಿಯರ್ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರು. ಫಸ್ಟ್ ಮೂವಿಲೆಸೇ ನೋಡ್ಕೊತೇನೆ ನಾನು ಇವ್ರಿಗೆ. ಗಂಗೋತ್ರಿ ಅಲ್ಲಿ, ಆರ್ಯ 1 ಅಲ್ಲಿ, ಆರ್ಯ 2 ಅಲ್ಲಿ, ಸನ್ ಆಫ್ ಸತ್ಯಮೂರ್ತಿ ಅಲ್ಲಿ, ಲೇಸ್ ಗುರಮ್ ಅಲ್ಲಿ, ಮತ್ತು ಅಲ ವೆಂಕಟಪ್ಪರ ಮೂವಿ ಅಲ್ಲಿ, ಈ ಥರ ಜಾನದ ಮೂವಿ ಮಾಡ್ಕೊತ ಬಂದಾರ. ಬಟ್ ಇದು ಮೂವಿ ಒಳಗಾಗಲಿ, ಅದು ಎಲಿವೇಶನ್ ಆಗಲಿ, ಆ್ಯಕ್ಷನ್ ಸೀನ್ಸ್ ಆಗಲಿ, ಮತ್ತು ಇವ್ರ ಆ್ಯಕ್ಟಿಂಗ್ ಡ್ಯಾನ್ಸ್ ಬಗ್ಗೆದಾಗಲಿ ಸಾಲಿಡ್ ನನಗೆ ಅನಿಸಿತು. ಯಾಕಂದ್ರೆ ಅಲ್ಲು ಅರ್ಜುನ್ ಈ ಫಿಲ್ಮ್ನಲ್ಲಿ ಅವ್ನು ಆ್ಯಕ್ಟಿಂಗ್ ಮಾಡಿಲ್ಲ, ಅವ್ನು ಜೀವ ಹಾಕಿಬಿಟ್ಟನು ತೊಡೆ ಪ್ಲೇಸ್ನಲ್ಲಿ. ಅದು ಜಾತ್ರಾ ಸೀನ್ ಅದು ನೋಡಿರಿ, ಅದು ಸೀರೆ ಉಟ್ಗೋದಲ್ಲಿ, ಅದು ಎಲಿವೇಶನ್ ಅಲ್ಲಿ, ಆ್ಯಕ್ಷನ್ ಸಂಗಾಟಿ ಅಲ್ಲಿ, ಇಮೋಷ್ನಲ್ ಬಾಂಡಿಂಗ್ ಕ್ರಿಯೇಟ್ ಆಯ್ತು ನೋಡಿ. ರಶ್ಮಿಕಾ ಮಂದನಿಗೆ ಒಂದು ಡೈಲಾಗ್ ಕೇಳ್ತಾನಲ್ಲಿ, ಅಲ್ಲಿ ನಿಮ್ಮ ಕಣ್ಣಾಗ ಆಟೋಮೆಟಿಕ್ ನೀರು ಹೋಗ್ತಾವೆ. ಅಲ್ಲಿ ಡ್ಯಾನ್ಸ್ ಬಗ್ಗೆದಾಗ ಅಲ್ಲಿ ಒಬ್ಬರಿಗೆ ತಲೆ ಅರ್ಧ ಬೋಳಿಸ್ಕೊಂಡು ಕಳಿಸ್ತಾರೆ ನೋಡಿ, ಅದು ಸೀನ್ ಲಿಟ್ರಲಿ ನೀವು ನಿಂತಲ್ಲಿ ಸೀಟಿಗಳು ಹೊಡಿತೀರಿ. ಆ ಥರ ಅಲ್ಲು ಅರ್ಜುನ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಅದು 20 ನಿಮಿಷ ಸೀನ್ ಬಿಲ್ಕುಲ್ ನಿಮ್ಮ ದಿಮಾಕ್ಲೆಸ್ ಮೈಂಡ್ಲೆಸ್ ಅದು ಹೋಗಲ್ಲ. ಎಷ್ಟೋ ದಿನ ನಿಮ್ಮ ದಿಮಾಕ್ನಾಗ ಅದು ಪಾಯಿಂಟ್ ಇರ್ತದೆ. ಅದು ಪಾಯಿಂಟ್ ನನಗೆ ಅನಿಸಿದ್ದು ಮುಟ್ಟ ಇಂಪಾರ್ಟೆಂಟ್ ಕೀ ರೋಲ್ ಅದು ಪ್ಲೇನ್ ಮಾಡ್ತದೆ ಫಿಲ್ಮ್ ಕಂತ್ರಿಗ. ಸೆಕೆಂಡ್ ಪಾಯಿಂಟ್ನಲ್ಲಿ ಇವರಿಬ್ಬರು ಕೆಮಿಸ್ಟ್ರಿ ಸಾಲಿಡ್. ಒಂದು ಹಸ್ಬೆಂಡ್ ವೈಫ್ ರಿಯಲ್ದಾಗ ಹೆಂಗೆ ಇರ್ತಾರೆ ಆ ಥರ ಪರ್ಫಾರ್ಮೆನ್ಸ್ ಇವ್ರು ಕೊಟ್ಟಾರ. ತೋಡೆ ಪ್ಲೇಸ್ನಲ್ಲಿ ಫೀಲಿಂಗ್ ಸಾಂಗ್ ಆಗಲಿ, ಮತ್ತು ಕಿಸಿಕ್ ಸಾಂಗ್ ಆಗಲಿ. ಕಿಸಿಕ್ ಸಾಂಗ್ ಬಗ್ಗೆ ನಾನು ಮಾತಾಡ್ತೀನಿ. ಅದು ಸಾಂಗ್ ವಿಡಿಯೋ ನೋಡೋ ಮಟ್ಟಿಗಲ್ಲಿ ಸಾಲಿಡ್ ಕೊಟ್ರ. ಒಂದು ಫೋಟೋ ಸೆಲೆಕ್ಕೆ ಒಂದು ಸ್ಟೇಟ್ CM ಚೇಂಜ್ ಆಯ್ತಾನ. ನಾ ರಿವೀಲ್ ಮಾಡೋದಂಗೇನಿಲ್ಲ, ಇಲ್ಲ ಒಂದು ಪಾಯಿಂಟ್ ನಿಮಗೆ ಹಿಂಟ್ ಅಂತ ಕೊಟ್ಟಿನಿ. ಒಂದು ಫೋಟೋ ಸೆಲೆಕ್ಕೆ ಒಂದು ಬೇರೆ ಲೆವೆಲ್ದಾಗೆ ಚೇಂಜ್ ಆಗ್ತಾರೆ ಇಲ್ಲಿ. ಅದು ಪ್ರೆಸೆಂಟೇಷನಲ್ಲಿ ರಾವ್ ರಮೇಶ್ ಅವರು ಅದು ಪ್ಲೇಸ್ನಲ್ಲಿ ಕಿಸಿಕ್ ಸಾಂಗ್ನಲ್ಲಿ ಅವರ ಡ್ಯಾನ್ಸ್ ಸ್ಟೆಪ್ಸ್ಗಳು ಅದು ಸಾಲಿಡ್ ನನಗೆ ಅನಿಸಿದ್ದು. ಮತ್ತು ಅಲ್ಲು ಅರ್ಜುನ್ ಶಿಖಾವತ್ ಕ್ಯಾರೆಕ್ಟರ್ ಫಸ್ಟ್ ಪಾರ್ಟ್ನಲ್ಲಿ ಇವ್ರಿಗೆ ಹೆಂಗೆ ಚಾಲೆಂಜಿಂಗ್ ಕೊಟ್ಟರು, ಈ ಫಿಲ್ಮ್ನಲ್ಲಿ ಅದೇ ಥರ ಚಾಲೆಂಜಿಂಗ್ ಇರ್ಬೋದು. ಯಾಕಂದ್ರೆ ಪುಷ್ಪಬಲ್ ದುನಿಯಾದ ರೊಕ್ಕ ಆಗ್ಯಾವ, ರೊಕ್ಕದೇನು ಕಮ್ಮಿ ಇಲ್ಲ. ಒಂದು ರೂಲ್ ಅವ್ನು ಮಾಡ್ಲತ್ತನ, ಅವ್ನು ಅಪೋಸಿಟ್ ಒಂದು ಸ್ಟ್ರಾಂಗ್ ವಿಲನ್ ಬರಬೇಕಲ್ಲ. ಸ್ಟ್ರಾಂಗ್ ವಿಲನ್ ಅಂದರೆ ಯಾರು, ಇಲ್ಲಿ ಶಿಖಾವತ್ ಕ್ಯಾರೆಕ್ಟರ್ ಬರಬೇಕಂದ್ರೆ ಇವನಿಗೆ ಅಂದಿಸ್ಬೇಕಾಗ್ತದೆ. ಬಟ್ ಈ ಥರ ಏನು ಮಾಡ್ರಂದ್ರೆ ಈಗ ಜಾಸ್ತಿ ಫೋಕಸ್ ಏನು ಮಾಡೋ, ನಮ್ಮ ಪುಷ್ಪರಾಜ್ ಜಾಸ್ತಿ ಪವರ್ ಕೊಟ್ಟರೆ ಇಲ್ಲಿ ಶಿಖಾವತ್ ಕ್ಯಾರೆಕ್ಟರ್ ತೋಡೆ ಪ್ಲೇಸ್ನ ಬರ್ತಾನೆ, ಮತ್ತು ಹೋತಾನೆ. ಈ ಥರ ಒಂದು ರೋಲ್ ಅದ. ಒಂದು ಚಾಲೆಂಜಿಂಗ್ ಇಂಪಾರ್ಟೆಂಟ್ ರೋಲ್ ಕೊಡಬೇಕಿತ್ತು, ತೋಡೆ ಪ್ಲೇಸ್ನಲ್ಲಿ ಕೊಡ್ತಾನೆ, ಟಚ್ ಮಾಡ್ತಾನೆ. ಒಂದು ವಾಟರ್ ಫಾಲ್ನಲ್ಲಿ ಅದು ಸೀನ್ ತೋಡೆ ಪ್ಲೇಸ್ನಲ್ಲಿ, ಮತ್ತು ಅದು ವೈಲ್ಡ್ ಫೈರ್ ಅದು ಸೀನ್, ಡೈಲಾಗ್ ಹೇಳೋ ಮಟ್ಟಿಗಲ್ಲಿ, ಕಟ್ಟಿಗೆ ವಯರ್ ಸೀನ್ಗಳಲ್ಲಿ, ಅದು ಒಂದು ಚಾಲೆಂಜಿಂಗ್ ರೋಲಲ್ಲಿ ಪ್ರೆಸೆಂಟೇಷನ್ ಸರಿಯಾಗದು. ಬಟ್ ಒಂದು ಸ್ಟ್ರಾಂಗ್ ಅಪೋಸಿಟ್ ವಿಲನ್ ನಿಂದಿರ್ಬೇಕಿತ್ತಲ್ಲ, ಇಲ್ಲಿ ವೀಕ್ ಪಾಯಿಂಟ್ ನನಗೆ ಅನಿಸಿದೆ. ಜಾಸ್ತಿ ಫೋಕಸ್ ಏನು ಮಾಡಿ ಡೈರೆಕ್ಟರ್ ಸರ್ ರೊಕ್ಕ ದುಡ್ಡು ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ ಈ ಥರ ಡೈರೆಕ್ಟರ್ ಸರ್ ಅಂತ ಪ್ರೆಸೆಂಟೇಷನ್ ಕೊಟ್ಟರೆ. ಹಂಗೆ ಲಾಸ್ಟ್ನಲ್ಲಿ ಒಂದು ಎಲಿವೇಶನ್ ಆ್ಯಕ್ಷನ್ ಸೀನ್ಸ್ ಅದ, ಅದು ತ್ರಿಶೂಲ್ ಸಂಗಟೆ ನನಗೆ ಸಾಲಿಡ್ ನನಗೆ ಅನ್ಸಿದೆ. ಹೆಲಿಕಾಪ್ಟರ್ ಸೀನ್ಸ್ಗಳಲ್ಲಿ ಪ್ರೆಸೆಂಟೇಷನಲ್ಲಿ ಸರಿಯಾಗದ ಬಸ್. ಲಿಟ್ರಲಿ ಥೋಡೆ ಇನ್ನೂ ಕ್ಯಾರೆಕ್ಟರ್ ಇರಬೇಕಿತ್ತು, ಅದು ಪಾಯಿಂಟ್ ನನಗೆ ಅನಿಸಿದ್ದು. ಮೂವಿ ಖತಮ್ ಆಗತ್ತನ ಡೈರೆಕ್ಟರ್ಸ್ ಅವ್ರು ಸಡನ್ಲಿ ಮೂವಿ ಖತಮ್ ಮಾಡಿಬಿಟ್ರು, ನಮಗೆ ಗೊತ್ತೇ ಆಗಲ್ಲ ಮೂವಿ ಖತಮ್ ಆಯ್ತಾ ಅಂತ ನಮಗೆ ಥೋಡೆ ಪ್ಲೇಸ್ನಲ್ಲಿ ನಮಗೆ ಅನಿಸ್ತದೆ. ಬಟ್ ರಶ್ಮಿಕಾ ಮಂದನಿ ಫಿಲ್ಮ್ನಲ್ಲಿ ಸ್ಟ್ರಾಂಗ್ ಅವ್ರ ಪರ್ಫಾರ್ಮೆನ್ಸ್ ಕೊಟ್ರೆ ಸಾಲಿಡ್ ನನಗೆ ಅನಿಸಿದ್ದು. ಥೋಡೆ ಕ್ಯಾರೆಕ್ಟರ್ ಇನ್ನೂ ಇಂಪ್ರೂವ್ಮೆಂಟ್ ಕೊಡಬೇಕದು ಒಂದು ಪಾಯಿಂಟ್ ನನಗೆ ಅನಿಸಿದ್ದು. ಫಸ್ಟ್ ಪಾರ್ಟ್ನಲ್ಲಿ ಸುನಿಲ್ ಗೆಟಪ್ ಅವ್ನಿಗೆ ಫನಿ ಮಾಡಿಬಿಟ್ರು ಈ ಫಿಲ್ಮಲ್ಲಿ, ಇದು ಪಾಯಿಂಟ್ ನನಗೆ ಅನಿಸಿದ್ದು. ಮತ್ತು ಅನುಸೂಯ ಕ್ಯಾರೆಕ್ಟರಲ್ಲಿ ಥೋಡೆ ಸ್ಟ್ರಾಂಗ್ ಒಪಿನಿಯನ್ ಕ್ಯಾರೆಕ್ಟರ್ ಇದ್ದವರು. ಸೊ ಈ ಫಿಲ್ಮ್ನಲ್ಲಿ ಸ್ವಲ್ಪ ಇನ್ನೊಂದು ಸ್ಟ್ರಾಂಗ್ ರೋಲ್ ಅವ್ರಿಗೆ ಕೊಡಬೇಕಿತ್ತು, ಇನ್ನೊಂದು ಚಾಲೆಂಜಿಂಗ್ ರೋಲ್ನಲ್ಲಿ ಅವ್ರು ಇರಬೇಕಿತ್ತು ಒಂದು ಪಾಯಿಂಟ್ ನನಗೆ ಅನಿಸಿದ್ದು. ಡೈಲಾಗ್ ಡೆಲಿವರಿಯಲ್ಲಿ ಇಲ್ಲಿ ಅಲ್ಲು ಅರ್ಜುನ್ ಕ್ಯಾರೆಕ್ಟರ್ಗೆ ಅವನಿಗೆ ಚಲೋ ಕೊಟ್ಟರೆ. ಅಂದ್ರೆ ಇಲ್ಲಿ ಪುಷ್ಪರಾಜ್ ಮುಟ್ಟ ಮಂದಿ ನಂಬುತ್ತಾರ. ಅಂದರೆ ಫಸ್ಟ್ ಪಾರ್ಟ್ ಪುಷ್ಪ ಜೈಲ್ನ ಸೋಡೋಕೆನ ಜಸ್ಟ್ ಅದು ಇಂಟ್ರೊಡ್ಯೂಸ್ ವಿಡಿಯೋ ಇತ್ತು, ಅದು ಫಿಲ್ಮ್ನಲ್ಲಿ ಸೀನ್ ಅಂತ ಇಲ್ಲ, ಓಕೆನಾ. ಸೊ ನನಗಂದ್ರೆ ಜಾತ್ರಾ ಸೀನಲ್ಲಿ, ಲಾಸ್ಟಿಗೆ ಎಂಡಿಂಗ್ ಸೀನಲ್ಲಿ, ಥೋಡೆ ಪ್ಲೇಸ್ನಲ್ಲಿ ಫಸ್ಟ್ ಹಾಫ್ ಅಂದ್ರೆ ಬಿಲ್ಕುಲ್ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ ಮೂವಿ ಅಂತರ್ಗ. ಆ ಅಂತರ್ಗ ತೆಲುಗುದಾಗ ಸಾಲಿಡ್ ಡೈಲಾಗ್ ನನಗೆ ಅನ್ಸೋದು. ಇದು ಮೂವಿ ನೋಡೋಕ್ಕಿದ್ರೆ ಸ್ವಲ್ಪ ನಂಗೆ ಡೌಟ್ ಬಂದಿತ್ತು, ಕಂಗ್ವಾ ಆಪ್ಲೆ ಆಪಡ್ದು. ಯಾಕಂದ್ರೆ ಸೂರ್ಯನ್ ಕೆರೆದಾಗ ಬಿಗ್ಗೆಸ್ಟ್ ಮೂವಿ, ಅದನ್ನು ಒಂದು ಹೈ ಜಂಪ್ನಾಗ ಬಂದಿತ್ತು, ಓಕೆನಾ. ಸೊ ಅದು ಮೂವಿ ರಿಲೀಸ್ ಆದಾಗೆ ಸೌಂಡ್
ಬಿ ಜಿ ಎಮ್ ಅಲ್ಲಿ ಮುಟ್ಟ ಲಾಡ್ ಕೊಟ್ಟರು. ಆ ಬಿ ಜಿ ಎಮ್ ಒಳಗೆ ಇಲ್ಲಿ ಡೈಲಾಗ್ ನಮಗೆ ಇದ್ವಲ್ಲ ಬಿಲ್ಕುಲ್ ನಮಗೆ ಕೇಳಾಗಿದ್ದು, ಕ್ಲಾರಿಟಿಯಾಗಿ ಏನು ಕೇಳಾಗಿದ್ವಿ. ಬಟ್ ಪುಷ್ಪ ಮೂವಿ ಒಳಗೆ ಚಲೋ ಮೇಕರ್ಸ್ ಅವ್ರು ಚಲೋ ಮಾಡ್ಯಾರ, ಡೈಲಾಗ್ ನಮಗೆ ಚಲೋ ಕ್ಲಾರಿಟಿ ಆಗಿ ಕೇಳ್ತಾ ಓಕೆನಾ. ಥೋಡೆ ಪ್ಲೇಸ್ನಲ್ಲಿ ಈ ಥರ ಮಾತಾಡ್ತೀನಿ ಅಲ್ಲು ಅರ್ಜುನ್ ಒಂದು ಬೇರೆ ಇರೋದು ಪುಷ್ಪ, ಪುಷ್ಪರಾಜ್ ಈ ಥರ ಅಂದರೆ ಒಂದು ಬೇರೆ ಸಾಕ್ನಾಗ ಅವ್ರು ಮಾತಾಡ್ಯಾರ. ಎಲಿವೇಶನ್ ನನಗೆ ಸರಿಯಾಗಿ ನನಗನ್ಸಿತ್ತು. ಥೋಡೆ ಪ್ಲೇಸ್ ನಿಮ್ಗೆ ಕಣ್ಣಾಗ ನೀರು ಬರ್ತಾವೆ. ಅವ್ರ ಪರ್ಫಾರ್ಮೆನ್ಸ್ ಆ ಥರ ಹಾರ್ಡ್ ವರ್ಕ್ ನನಗೆ ಅನ್ಸಿದ ಜಾತ್ರಾ ಸೀನಲ್ಲಿ. ಸ್ಪೆಷಲಿ ಆ ಜಾತ್ರಾ ಸೀನ್ ಬಗ್ಗೆ ನಾನು ಮಾತಾಡ್ತೀನಿ, ಸಾಲಿಡ್ ಕೊಟ್ಟರಲ್ಲಿ. ನೀವುಗಿನ ಇದು ಮೂವಿ ನೋಡಿದೆ, ನಿಮ್ಮ ಒಪಿನಿಯನ್ ನಾವು ಕಾಮೆಂಟ್ ಮಾಡಿರಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.